ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ನಮ್ಮ ಮನೆಯಲ್ಲಿ ನಮ್ಮ ಅಜ್ಜಿ ಮತ್ತು ನಮ್ಮ ತಾಯಿ ಸೇರಿ ಒತ್ತು ಶಾವಿಗೆ ಮಾಡ್ತಾಯಿದ್ದಾರೆ. ಅದು ಕುಚ್ಚಲಕ್ಕಿದು, ಅದಕ್ಕೆ ಕಾಯಿ ಹಾಲು. ಇದು ಚಿಕನ್ ಸಾಂಬಾರು ಜೊತೆನೂ ಚೆನ್ನಾಗಿರುತ್ತೆ. ನೋಡಿ, ಇದೇ ಕುಚ್ಚಲಕ್ಕಿ. ಅಷ್ಟು ಒಳ್ಳೇದು ಸಿಗಲಿಲ್ಲ, ಯಾಕಂದರೆ ಇದನ್ನು ತೊಳೆದು ಕೂಡಲೇ ಸ್ವಲ್ಪ ಕಲರ್ ಬಿಟ್ಟಿದೆ. ಈ ಕಲರ್ ಇರಲ್ಲ ನೋಡಿ, ಇನ್ನೂ ಈ ಕಲರ್ ಬಂದಿದೆ. ಇನ್ನೂ ಒಳ್ಳೆಯದು ಸಿಗುತ್ತೆ, ಅದು ಸಿಗಲಿಲ್ಲ ನನಗೆ, ಅದಕ್ಕೆ ಇದರಲ್ಲೇ ಮಾಡ್ತಾಯಿದ್ವಿ. ಇದನ್ನು ಬೆಳಿಗ್ಗೆ 8 ಗಂಟೆ ಹೊತ್ತಿಗೆ ನೆನೆಸಿದ್ದು, ಸಂಜೆ 6 ಗಂಟೆಗೆ ಇಡ್ಲಿ ಟೈಪ್ ರುಬ್ಬಿದ್ದು, ಅಂದರೆ ನೈಸಾಗಿ. ಇದಕ್ಕೀಗ ಉಪ್ಪು ಹಾಕಿ ಇಡ್ಲಿ ಪಾತ್ರೆ ಹಾಕಿ ಬೇಯಿಸಬೇಕು. ಸ್ವಲ್ಪ ಸಾಫ್ಟಾಗಿ ಬೇಯಿಸಬೇಕು, ಅಂದರೆ ಸ್ವಲ್ಪ ನೀರು ಹಾಕಿ. ಸ್ವಲ್ಪ ಗಟ್ಟಿ ಎಲ್ಲ ಬೇಯಿಸೋಕ್ಕೆ ಹೋಗಬಾರ್ದು, ಅಂದರೆ ಅಚ್ಚಿಗೆ ಹಾಕ್ತೀವಲ್ವ, ತಿರ್ಗ್ಸೋಕ್ಕೆ ಬರೋಲ್ಲ ಗಟ್ಟಿಯಾಗಿ ಬೇಯಿಸಿದ್ರೆ. ಸ್ವಲ್ಪ ಸಾಫ್ಟಾಗೇ ಇರಬೇಕು. ಇವಾಗ ಕಾಯಿ ತುರಿಬೇಕು. ಕಾಯಿ ತುರಿದು ಅದು ಕಾಯಿಗೆ ಸ್ವಲ್ಪ 1-2 ಏಲಕ್ಕಿ ಹಾಕಿ ರುಬ್ಬಬೇಕು. ಅದ್ರ ನೀರು ತೆಗಿಬೇಕು, ಬರೀ ನೀರು ಮಾತ್ರ. ಇದಕ್ಕೆ ಬೆಲ್ಲ ಹಾಕಿ ರುಬ್ತಾರೆ. ನಾನು ಬೆಲ್ಲ ಪಾಕ ಮಾಡಿ ಸೋಸ್ತೀನಿ, ಏನಕ್ಕಂದರೆ ಬೆಲ್ಲದಲ್ಲಿ ಕಸ ಇರುತ್ತೆ ಅಂಥೇಳಿ. ಇವಾಗ ಇಡ್ಲಿ ಆಗಿದೆ. ಇವಾಗ ಅಚ್ಚಿಗೆ ಹಾಕಿ ಇದು ಮಾಡ್ತಾಯಿದ್ದಾರೆ ಅವರು. ಇದೇ ನಮ್ಮ ಅಜ್ಜಿಯವ್ರದ್ದು ಅಜ್ಜಿಯವ್ರು ಮಾಡ್ತಾ ಇದ್ದಿದ್ದು ಅಚ್ಚಿದು. ನಮ್ಮ ತಾಯಿಯವ್ರಿಗೆ ಕೊಟ್ಟಿದ್ರು, ಈಗ ನಮಗೆ ಕೊಟ್ಟಿದ್ದಾರೆ. ಇದು ಅವಾಗಿನ ಕಾಲದ್ದಿದ್ದು ನೋಡಿ. ಇದು ಬಟ್ಲಿ ಊಟ ಮಾಡೋ ತಟ್ಟೆ ಇದಿಲ್ಲ, ಅದಕ್ಕೆ ಹಾಕಿತ್ತು. ಅದು ಕಟ್ ಮಾಡಿ ಪೀಸ್ ಮಾಡಿ ಹಾಕಿ ಇದು ಮಾಡ್ತಾಯಿದ್ದಾರೆ. ಇದು ಅಜ್ಜಿ, ಇದು ನಮ್ಮ ತಾಯಿಯವರು. ನೋಡಿ, ಈ ಥರ ಬರುತ್ತೆ. ಬಿಸಿಲೇ ಈ ಥರ ಮಾಡಬೇಕು. ತಣ್ಣಗಾದ್ಮೇಲೆ ಆಗಲ್ಲ ಅದು. ಬಿಸಿ ಇದ್ದಾಗ ಚೆನ್ನಾಗಿ ಬರುತ್ತೆ. ತಣ್ಣಗಾದ್ಮೇಲೆ ಗಟ್ಟಿಯಾಗುತ್ತಲ್ವಾ, ತಿರ್ಗ್ಸೋಕ್ಕಾಗಲ್ಲ. ಇದನ್ನು ಚಿಕನ್ ಸಾಂಬಾರು ಜೊತೆನೂ ತಿನ್ಬೋದು, ಕಾಯಿ ಹಾಲು ಜೊತೆನೂ ತಿನ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸ್ವಲ್ಪ ಜನ ಇದನ್ನು ವೈಟ್ ರೈಸಲ್ಲೆಲ್ಲ ಮಾಡ್ತಾರೆ. ನಾವು ಬಾಯ್ಲ್ ರೈಸಲ್ಲೇ ಮಾಡೋದು ಕುಚ್ಚಲಕ್ಕಿಲಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಇವಾಗ ರೆಡಿಯಾಗಿದೆ. ಇವಾಗ ನಾವು ಕಾಯಿ ಹಾಲಲ್ಲಿ ತಿಂತೀವಿ. ಇನ್ನು ನನ್ನ ಮಕ್ಕಳು, ನಮ್ಮ ಅತ್ತೆ ಚಿಕನ್ ಸಾಂಬಾರಿತ್ತು, ಅದರಲ್ಲೇ ತಿಂತಾಯಿದ್ದಾರೆ ಅವರು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.